ವ್ಯವಸ್ಥೆ ಅಣುಬಾಂಬಿಗಿಂತ ಅಪಾಯಕಾರಿ. ಲಿಂಗಾರೆಡ್ಡಿ ಆಲೂರ್, ಕೊಪ್ಪಳ, ಮಾರ್ಚ್ 27. ಜಾತಿ ಅಣುಬಾಂಬಿಗಿಂತ ಹೆಚ್ಚು ಅಪಾಯಕಾರಿ. ಇದನ್ನು ಬೆಂಬಲಿಸುವುದು ಸಾಮಾಜಿಕ ಏಕತೆಗೆ ಗಂಡಾಂತರ ಎಂದು ಕೊಪ್ಪಳ ಜಿಲ್ಲಾದ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಲಿಂಗಾರೆಡ್ಡಿ ಆಲೂರವರು ಘೋಷಿಸಿದರು. ಜಾತ್ಯತೀತ ಭಾರತದಲ್ಲಿ ಜಾತಿಯ ಹಬ್ಬುಗೊಳ್ಳುವಿಕೆ. ಭಾರತ ಜಾತ್ಯತೀತ ರಾಷ್ಟ್ರವಾದರೂ ಜಾತಿ ವ್ಯವಸ್ಥೆ ಮುಗಿಲುದ್ದ ಬೆಳೆದು ನಿಂತಿದೆ ಎಂದು ಆಲೂರವರು ಟೀಕಿಸಿದರು. ಬುದ್ಧ, ಬಸವ, ಗಾಂಧಿಯಂತಹ ಮಹಾನುಭಾವರು ಜಾತಿಯನ್ನು ಎಂದೂ ಬೆಂಬಲಿಸಲಿಲ್ಲ. ಆದರೆ ಇಂದು ನಾವು ಅವರಿಗೆ ಜಾತಿಯ ಪಟ್ಟಗಳನ್ನು ಕಟ್ಟಿಕೊಟ್ಟಿದ್ದೇವೆ ಎಂದು ಅವರು ವಿವರಿಸಿದರು. ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿ ಪ್ರದರ್ಶನ ಬೇಡ. ಊರು, ಗ್ರಾಮ, ನಗರಗಳಲ್ಲಿ ಪ್ರತಿ ಸರ್ಕಲ್ಲಿಗೂ ಜಾತಿಯ ಬೋರ್ಡುಗಳು, ಕಮಾನುಗಳು ರಾರಾಜಿಸುತ್ತಿವೆ. ಸಮುದಾಯ ಭವನಗಳು, ರಾಜಕಾರಣಿಗಳು ಮತ್ತು ಮುಖಂಡರು ಈ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸಬಾರದು ಎಂದು ಅವರು ವಿನಂತಿಸಿದರು. ಹಣಕಾಸು ಸಹಾಯದ ಬದಲು ಸಮಾಜ ಸೇವೆ. ರಾಜಕಾರಣಿಗಳು ಮತ್ತು ಪ್ರಭಾವಶಾಲಿಗಳಿಗೆ ಅವರು ಸ್ಪಷ್ಟ ಸಂದೇಶ ನೀಡಿದರು. ಯಾರಾದರೂ ಜಾತಿ ಅಥವಾ ಮತಾಧಾರಿತ ಸಂಸ್ಥೆಗಳಿಗೆ ದುಡ್ಡು ಕೇಳಿದರೆ ಅದನ್ನು ನಿರಾಕರಿಸಿ. ಬದಲಿಗೆ ಊರಿನ ರಸ್ತೆ, ನೀರು, ಬಡ ಮಕ್ಕಳ ಶಿಕ್ಷಣದಂತಹ ಸಾರ್ವಜನಿಕ ಹಿತದ ಕಾರ್ಯಗಳಿಗೆ ಸಹಾಯ ಮಾಡಿ. ಇದು ಜಾತಿ ವ್ಯವಸ್ಥೆಯನ್ನು ಬಲಗೊಳಿಸುವ ಬದಲು ಸಮಾಜದ ಏಕತೆಗೆ ದಾರಿ ಮಾಡಿಕೊಡುತ್ತದೆ. ಸರ್ವ ಸಮಾಜದ ಏಕತೆಗೆ ಕರೆ. ಸಮ್ಮೇಳನದ ಅಧ್ಯಕ್ಷೀಯ ಭಾಷಣದಲ್ಲಿ ಆಲೂರವರು ಒತ್ತಿ ಹೇಳಿದ್ದು, ಸರ್ವರೂ ಸೇರಿ ಜಾತಿರಹಿತ, ಸಮತಾವಾದಿ ಸಮಾಜವನ್ನು ನಿರ್ಮಿಸುವುದು ನಮ್ಮ ಕರ್ತವ್ಯ. ಗಣ್ಯರು ಈ ದಿಸೆಯಲ್ಲಿ ಮುಂಚೂಣಿ ತೆಗೆದುಕೊಳ್ಳಬೇಕು. ಕಿಷ್ಕಿಂಧ ಪ್ರಭ ದಿನಪತ್ರಿಕೆ ಸಂಪಾದಕರು ಮಂಜುನಾಥ್ ಗುಡ್ಲಾನೂರ.